ರಾಹುಲ್ ಗಾಂಧಿ ಬಾಯಿ ಚಪ್ಪಲಕ್ಕೆ ದಿನಕ್ಕೊಂದು ಮಾತಾಡಿ ಅವಲಕ್ಷಣ ಮಾಡ್ಕೊಳ್ತಾ ಇದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠ ನೇರವಾಗಿ ರಾಹುಲ್ ಗಾಂಧಿ ಅವರ ಮುಖಕ್ಕೆ ಮಂಗಳಾರತಿ ಮಾಡಿದೆ. ನರೇಂದ್ರ ಮೋದಿ ವಿರುದ್ಧ ದಿನನಿತ್ಯ ಒಂದು ನಿಂದನಾ ಹೇಳಿಕೆಯನ್ನು ಕೊಡಲೇಬೇಕಲ್ವಾ? ಯಾಕೆ ನೀವು ಈ ತರ ಬೇಕಾಬಿಟ್ಟಿ ಹೇಳಿಕೆ ಕೊಟ್ರಿ? ನೀವು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿಬಿಟ್ಟು ಸದನದಲ್ಲೇ ಯಾಕೆತ್ತಾ ಇಲ್ಲ? ಇವತ್ತು ಇಡೀ ರಾಷ್ಟ್ರಾದ್ಯಂತ ಸುಪ್ರೀಂ ಕೋರ್ಟ್ ಈ ರೀತಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕನಿಗೆ ಮಾಡಿರೋ ತಪರಾಕಿ ಏನಿದೆ ಅದ್ರ ಬಗ್ಗೆ ಮುಜುಗರ ಪಟ್ಕೊಳ್ಳೋಂಗಾಗ್ಬಿಟ್ಟಿದೆ. ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಮತ್ತು ಕಾಂಗ್ರೆಸ್ ಪಕ್ಷದ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಬಾಯಿ ಚಪ್ಪಲಕ್ಕೆ ದಿನಕ್ಕೊಂದು ಮಾತಾಡಿ ಅವಲಕ್ಷಣ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಡೆದ ಒಂದು ವಿಚಾರಣೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠ ನೇರವಾಗಿ ರಾಹುಲ್ ಗಾಂಧಿ ಅವರ ಮುಖಕ್ಕೆ ಮಂಗಳಾರತಿ ಮಾಡಿದೆ ಅಂತ ಅತ್ಯಂತ ವಿಷಾದದಿಂದ ಹೇಳಬೇಕಾಗಿದೆ. ಇದು ತಾವೇ ಆಹ್ವಾನಿಸಿಕೊಂಡ ಮುಜುಗರ. ಆಗಿದ್ದಿಷ್ಟೇ, ಅಲಹಾಬಾದ್ ಹೈಕೋರ್ಟ್ನ ಲಖನೌ ಬೆಂಚ್ನಲ್ಲಿ ಬಾರ್ಡರ್ ರೋಡ್ ಆರ್ಗನೈಸೇಷನ್, ಭಾರತೀಯ ಸೇನಾಪಡೆಯ ಗಡಿ ಪ್ರದೇಶ ರಸ್ತೆ ನಿರ್ಮಾಣ ಸಂಘಟನೆಯ ನಿವೃತ್ತ ಡೈರೆಕ್ಟರ್ ಜನರಲ್ ಉದಯ್ ಶಂಕರ್ ಶ್ರೀವಾತ್ಸವ ಅನ್ನೋರು ರಾಹುಲ್ ಗಾಂಧಿ ಚೀನಾ ಮತ್ತು ಭಾರತ ನಡುವೆ ಡೋಕ್ಲಾಮ್ನಲ್ಲಿ ನಡೆದ ಒಂದು ಸಣ್ಣ ಯುದ್ಧ, ಸಣ್ಣ ಸಂಘರ್ಷದ ಸಂಬಂಧಪಟ್ಟಂತೆ ಒಂದು ಬೇಕಾಬಿಟ್ಟಿ ಹೇಳಿಕೆ ಮಾಡಿದ್ರು. ಗೊತ್ತಿದ್ಯಾ, ಈ ಮೋದಿ ಸರ್ಕಾರದ ಅವಧಿಯಲ್ಲಿ ಚೀನಾ ದೇಶ 2,000 ಕಿಲೋಮೀಟರ್ ಅಷ್ಟು ಭೂಪ್ರದೇಶವನ್ನು ಆಕ್ರಮಿಸ್ಕೊಂಡ್ಬಿಟ್ಟಿದೆ. ಭಾರತೀಯ ಸೇನೆಗೆ ದೊಡ್ಡ ಹಿನ್ನಡೆಯಾಗಿದೆ. ಇದ್ರ ಬಗ್ಗೆ ಸರ್ಕಾರ ಏನು ಹೇಳ್ತಾ ಇಲ್ಲ ಅಂತ ಮಾತಾಡ್ಬಿಟ್ಟಿದ್ರು. ಈ ಹೇಳಿಕೆಯನ್ನು ರಾಹುಲ್ ಗಾಂಧಿ ಮಾಡಿದ್ದು ಡಿಸೆಂಬರ್ 16, 2023 ತಮ್ಮ ಭಾರತ್ ಜೋಡೋ ಯಾತ್ರಾ ಸಂದರ್ಭದಲ್ಲಿ. ಭಾರತ್ ಜೋಡೋ ಯಾತ್ರಾ ಸಂದರ್ಭದಲ್ಲಿ ಹೋದಲ್ಲಿ ಬಂದಲ್ಲಿ ಅವ್ರಿಗೆ ವಿರೋಚಿತ ಸ್ವಾಗತ ಸಿಗ್ತಾ ಇತ್ತು. ಆ ಜನ ಸಮುದಾಯದ ಹುಮ್ಮಸ್ನಲ್ಲಿ ಉತ್ತೇಜಿತರಾದ ರಾಹುಲ್ ಗಾಂಧಿ ಯಥಾ ಪ್ರಕಾರ ನರೇಂದ್ರ ಮೋದಿ ವಿರುದ್ಧ ದಿನನಿತ್ಯ ಒಂದು ನಿಂದನಾ ಹೇಳಿಕೆಯನ್ನು ಕೊಡಲೇಬೇಕಲ್ವಾ? ನೋಡಿ, ಡೋಕ್ಲಾಮ್ನಲ್ಲಿ ನಡೆದ ಭಾರತ ಚೈನಾ ಸೈನಿಕರ ನಡುವಿನ ಮುಖಾಮುಖಿಯಲ್ಲಿ 2,000 ಕಿಲೋಮೀಟರ್ ಭೂಪ್ರದೇಶವನ್ನ, ಅರುಣಾಚಲ್ ಪ್ರದೇಶಕ್ಕೆ ಹೊಂದ್ಕೊಂಡಿರೋ ಭೂಪ್ರದೇಶವನ್ನ ಚೀನಾ ಆಕ್ರಮಿಸ್ಕೊಂಡ್ಬಿಡ್ತು. 100 ಜನ ನಮ್ಮ ಭಾರತೀಯ ಸೈನಿಕರು ಅದರಲ್ಲಿ ಸಾವನ್ನಪ್ಪಿದ್ದಾರೆ ಇತ್ಯಾದಿ ಹೇಳಿಕೆಗಳನ್ನು ಕೊಟ್ಟಿದ್ರು. ಈ 2,000 ಕಿಲೋಮೀಟರ್ ಆಕ್ರಮಣವಾಗಿದೆ ಅಂತ ಅಂದ್ಬಿಟ್ಟು ಯಾವ ಆಧಾರದಿಂದ ಹೇಳಿದ್ರಿ ಅಂತ ಕೇಳಿದ್ರೆ, ನನಗೊಬ್ಬ ನಿವೃತ್ತ ಸೇನಾಧಿಕಾರಿ ಹೇಳಿದ್ರು, ನನ್ನ ಸ್ನೇಹಿತರಾಗಿರೋ ಒಬ್ಬ ನಿವೃತ್ತ ಸೇನಾಧಿಕಾರಿ ಹೇಳಿದ್ರು, ಈ ರೀತಿ 2,000 ಕಿಲೋಮೀಟರ್ ಭೂಪ್ರದೇಶವನ್ನ ಚೀನಾ ಆಕ್ರಮಿಸಿಕೊಂಡಿದೆ ಅಂತ. ಈ ಹೇಳಿಕೆಯನ್ನ ಪ್ರಶ್ನಿಸಿ ಬಾರ್ಡರ್ ರೋಡ್ ಆರ್ಗನೈಸೇಷನ್ನ ನಿವೃತ್ತ ಡೈರೆಕ್ಟರ್ ಜನರಲ್ ಉದಯ್ ಶಂಕರ್ ಶ್ರೀವಾತ್ಸವ ಅಲಹಾಬಾದ್ ಹೈಕೋರ್ಟ್ನ ಲಖನೌ ಪೀಠದಲ್ಲಿ ಒಂದು ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ರು ರಾಹುಲ್ ಗಾಂಧಿ ಅವ್ರಿಗೆ. ಈ ಮಾನನಷ್ಟ ಮೊಕದ್ದಮೆ ವಿಚಾರಣೆಯನ್ನ ಪ್ರಶ್ನಿಸಿ ಅದನ್ನ ತಡೆ ಹಿಡಿಯುವಂತೆ ಅಥವಾ ರದ್ದುಪಡಿಸುವಂತೆ ಕೋರಿ ಸ್ಪೆಷಲ್ ಲೀವ್ ಪಿಟಿಷನ್, ಒಂದು ವಿಶೇಷ ಮನವಿಯ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ರು ರಾಹುಲ್ ಗಾಂಧಿ. ಆ ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಂಡ ವಿಭಾಗೀಯ ಪೀಠ ಇವತ್ತು ರಾಹುಲ್ ಗಾಂಧಿ ಅವ್ರ ಕುರಿತಂತೆ ಯಾಕೆ ನೀವು ಈ ತರ ಬೇಕಾಬಿಟ್ಟಿ ಹೇಳಿಕೆ ಕೊಟ್ರಿ? ಚೀನಾ ಸೈನಿಕರು 2,000 ಚದುರ ಕಿಲೋಮೀಟರ್ನಷ್ಟು ಭೂಪ್ರದೇಶವನ್ನು ಆಕ್ರಮಿಸ್ಕೊಂಡ್ರು ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಯಾವ ಆಧಾರ ಇತ್ತು? ನಿಮ್ಮ ಪೈಕಿ ಯಾರಾದ್ರೂ ಹೋಗಿ ನೋಡಿದ್ರಾ? ನೀವು ಆಗ ಅವರ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಹಾಜರಾಗಿದ್ದ ಕಾಂಗ್ರೆಸ್ ಪಕ್ಷದ ಕಾನೂನು ಸಲಹೆಗಾರ, ಕಾಂಗ್ರೆಸ್ ಪಕ್ಷದ ಕಾನೂನು ಘಟಕದ ಮುಖ್ಯಸ್ಥ ಡಾಕ್ಟರ್ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿದ್ರು, ಮಾನ್ಯ ನ್ಯಾಯಮೂರ್ತಿಗಳೇ, ಗೌರವಾನ್ವಿತ ನ್ಯಾಯಮೂರ್ತಿಗಳೇ, ಅವರೊಬ್ಬ ರಾಷ್ಟ್ರದ ವಿರೋಧ ಪಕ್ಷದ ನಾಯಕನಾಗ್ಬಿಟ್ಟು ಒಂದು ಈ ರೀತಿ ಸರ್ಕಾರದ ನಡವಳಿಕೆಗಳ ಕುರಿತಂತೆ ಬಹಿರಂಗವಾಗಿ ಹೇಳಿಕೆನ ಕೊಡಬಾರ್ದ? ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ವಾ ಅಂತ ಕೇಳಿದ್ರು. ಆಗ ಸುಪ್ರೀಂ ಕೋರ್ಟು ಮನು ಸಿಂಘ್ವಿ ಅವ್ರನ್ನ ಕುರಿತಂತೆ, ನೋಡಿ, ಹೌದು, ನಿಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ರಾಜಕೀಯ ಸ್ವಾತಂತ್ರ್ಯ ಇದೆ ನಿಜ, ಆದ್ರೆ ರಾಷ್ಟ್ರದ ಭದ್ರತೆ ಮತ್ತು ಸಮಗ್ರತೆಗೆ ಸಂಬಂಧಪಟ್ಟಂತೆ ಈ 2,000 ಚದುರ ಕಿಲೋಮೀಟರ್ನಷ್ಟು ಭೂಪ್ರದೇಶವನ್ನು ಆಕ್ರಮಿಸಿಕೊಂಡಿದೆ ಅನ್ನೋದು ಭಾರತದ ರಾಷ್ಟ್ರದ ಭದ್ರತೆಗೆ ಸಂಬಂಧಪಟ್ಟ ವಿಚಾರ. ಇಂಥದ್ದನ್ನೆಲ್ಲ ನೀವು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗ್ಬಿಟ್ಟು ಸದನದಲ್ಲೇ ಯಾಕೆತ್ತಾ ಇಲ್ಲ? ಸದನದಲ್ಲೇ ಈ ಪ್ರಶ್ನೆಗಳನ್ನೆತ್ತು ಉತ್ತರ ಯಾಕೆ ಪಡ್ಕೊಳ್ಳಿಲ್ಲ? ಯಾಕೆ ಹೀಗೆ ಬೇಕಾಬಿಟ್ಟಿ ಮಾತಾಡ್ತಾ ಹೋಗ್ತೀರಿ? ಇದ್ರ ಪರಿಣಾಮ ಏನಾದ್ರೂ
ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ರು. ಇವತ್ತು ಇಡೀ ರಾಷ್ಟ್ರಾದ್ಯಂತ ಸುಪ್ರೀಂ ಕೋರ್ಟ್ ಈ ರೀತಿ ರಾಷ್ಟ್ರದ ಲೋಕಸಭೆಯ ವಿರೋಧ ಪಕ್ಷದ ನಾಯಕನಿಗೆ ಮಾಡಿರೋ ಅವರಿಗೆ ವಿರುದ್ಧ ನೀಡಿದ ತಪರಾಕಿ ಏನಿದೆ ಅದ್ರ ಬಗ್ಗೆ ಮುಜುಗರ ಪಟ್ಕೊಳ್ಳೋಂಗಾಗ್ಬಿಟ್ಟಿದೆ. ಯಾಕೆ ಈ ರೀತಿ ಬಾಲಿಶವಾಗಿ ಮಾತಾಡ್ತಾ ಹೋಗ್ತಾರೆ ಈ ರಾಹುಲ್ ಗಾಂಧಿ? ಸದ್ಯ ನಾಳೆ ಬೆಂಗಳೂರಿಗೆ ಬಂದು ಚುನಾವಣಾ ಆಯೋಗದ ವಿರುದ್ಧ ಅವರು ಸಿಡಿಸ್ಬೇಕಂತಿದ್ದ ಆಟಂ ಬಾಂಬ್ ಕಾರ್ಯಕ್ರಮ ಮುಂದೂಡಿಕೆ ಆಗಿದೆ. ಜಾರ್ಖಂಡ್ ಮುಕ್ತಿ ಮೋರ್ಚಾದ ಸಂಸ್ಥಾಪಕ ನಾಯಕ ಶಿಬು ಸೊರೆನ್ ಅವರ ನಿಧನದಿಂದಾಗಿ ಅದು ಮುಂದೂಡಿಕೆ ಆಗಿದೆ. ಅದನ್ನ ಇವತ್ತು ಅವರು ಇನ್ ಮುಂದೆ ಆಗಸ್ಟ್ 8ರಂದು ಅವತ್ತು ಕ್ವಿಟ್ ಇಂಡಿಯಾ ದಿನಾಚರಣೆ ಆವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಮಾಡ್ತಾರಂತೆ. ಚುನಾವಣಾ ಆಯೋಗದ ವಿರುದ್ಧವೂ ಅಷ್ಟೇ ಈಗ ಮತಗಳ್ಳತನ ಅನ್ನೊಂದು ಹುಡುಗಾಟಿಕೆ ಆರೋಪವನ್ನು ಮಾಡ್ತಾ ಹೊರಟಿದ್ದಾರೆ ರಾಹುಲ್ ಗಾಂಧಿ. ಅದಕ್ಕೆ ಬೆನ್ನೆಲುಬಾಗಿ ನಿಂತಿದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ನಮ್ಮ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವರು, ಸಂಸದರು ಎಲ್ಲರೂ ಕೂಡ ಅವರಿಗೆ ಸಾಥ್ ಕೊಡ್ತಾರಂತೆ ಬರುವ ಆಗಸ್ಟ್ 8ಕ್ಕೆ. ಈ ನಡವಳಿಕೆ ವಿರುದ್ಧ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕ ಪ್ರತಿಭಟನೆಯನ್ನು ಕೂಡ ಅವ್ರು ಸಂಘಟಿಸಿದ್ರು. ಅಥವಾ ಪ್ರತಿಭಟನೆ ಕೂಡ ಮುಂದಕ್ಕೆ ಹೋಗಿದೆ. ಅದರಲ್ಲಿ ಈ ರೀತಿ ಪ್ರಚೋದನಾತ್ಮಕ ಹೇಳಿಕೆಗಳ ಮೂಲಕ ಸಂವಿಧಾನಾತ್ಮಕ ಸಂಸ್ಥೆಗಳಾದ ಚುನಾವಣಾ ಆಯೋಗ ಅಥವಾ ನ್ಯಾಯಾಂಗ ಅಥವಾ ಪತ್ರಿಕಾ ರಂಗ, ಅದೆಲ್ಲ ಎಲ್ಲಕ್ಕಿಂತ ಅತ್ಯಂತ ಮಹತ್ವದ ಸಂವಿಧಾನಾತ್ಮಕ ಸಂಸ್ಥೆ ಆಗಿರೋ ಭಾರತೀಯ ಸೇನಾಪಡೆಯ ಕಾರ್ಯಾಚರಣೆ ಬಗ್ಗೆ ಕೂಡ ಈ ರೀತಿ ಶಂಕಾಸ್ಪದ ಹೇಳಿಕೆಗಳನ್ನು ಕೊಡೋದು ಯಾಕೆ ರಾಹುಲ್ ಗಾಂಧಿ? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧದ ವ್ಯಕ್ತಿಗತ ಪೂರ್ವಾಗ್ರಹ ಮತ್ತು ದ್ವೇಷವನ್ನ ಸ್ವಲ್ಪ ಮಟ್ಟಿಗೆ ಅದುಮಿಟ್ಟುಕೊಳ್ಳಿಕ್ಕೆ ಆಗಲ್ವಾ ಅವ್ರಿಗೆ? ಈ ವ್ಯಕ್ತಿಗತ ಪೂರ್ವಾಗ್ರಹ ಮತ್ತು ದ್ವೇಷ ಈ ಮಟ್ಟಕ್ಕೆ ಬರಬಾರ್ದಾಗಿತ್ತು. ಇವತ್ತು ಸುಪ್ರೀಂ ಕೋರ್ಟ್ನ ತಪರಾಕೆ ನಂತರವಾದ್ರೂ ಎಚ್ಚರಗೊಳ್ತಾರ? ಇಲ್ಲ. ಇದೇ ಸುಪ್ರೀಂ ಕೋರ್ಟ್ ಹಿಂದೊಮ್ಮೆ ಫ್ರಾನ್ಸ್ ದೇಶದಿಂದ ಭಾರತ ಸರ್ಕಾರದ ರಕ್ಷಣಾ ಇಲಾಖೆ ರಫೇಲ್ ವಿಮಾನ ಖರೀದಿ ಮಾಡ್ಲಿಕ್ಕೆ ಹೊರಟಾಗಲೂ ಕೂಡ ಅಷ್ಟೇ, ಆಗ್ಲೂ ಕೂಡ ಪ್ರಧಾನಮಂತ್ರಿಯನ್ನ ಕಳ್ಳ ಅಂತ ಕರೆದಿದ್ರು ರಾಹುಲ್ ಗಾಂಧಿ. 2019 ಲೋಕಸಭಾ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಇದೇ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಸಭೆಯಲ್ಲೇ ಶುರು ಮಾಡಿದ್ರು. ಚೌಕಿದಾರ್ ಚೋರ್ ಹೈ ಎಂದಿದ್ರು. ಆಗ್ಲೂ ಕೂಡ ಒಂದು ಮಾನನಷ್ಟ ಮೊಕದ್ದಮೆ ಎದುರಿಸ್ಬೇಕಾಗಿ ಬಂದಾಗ ಬೇಷರತ್ ಕ್ಷಮಾಪಣೆ ಬರೆದು ಕೊಟ್ಬಿಟ್ಟು ಪಾರಾಗಿದ್ರು. ಈ ತರ ಮುಚ್ಚಳಿಕೆ ಬರೆದು ಕೊಟ್ಟು ಕ್ಷಮೆ ಕೇಳೋದು, ಅಲ್ಲಿಂದ ಮತ್ತೊಂದು ಹೊಸ ವಿಷಯಕ್ಕೆ ಜಿಗಿಯೋದು, ಇದು ರಾಹುಲ್ ಗಾಂಧಿ ಒಬ್ಬ ಜವಾಬ್ದಾರಿಯುತ ವಿರೋಧ ಪಕ್ಷದ ನಾಯಕನ ಪದವಿಗೆ ಎಷ್ಟು ಮಟ್ಟಿಗೆ ಅರ್ಹರು ಅಂತ ಸ್ವತಃ ಕಾಂಗ್ರೆಸ್ ಪಕ್ಷನವರೇ ಆತ್ಮವಿಮರ್ಶೆ ಮಾಡ್ಕೊಳ್ಳುವಂತ ಸಂದರ್ಭ ಎದುರಾಗಿದೆ. ಅದೇನೇ ಇರಲಿ, ಎಷ್ಟೇ ಹುಡುಗಾಟದ ಮಾತಾಗಿರ್ಲಿ, ರಾಷ್ಟ್ರದ ಭದ್ರತೆ, ಸಮಗ್ರತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾಳೆ ಇವರು ಚುನಾವಣಾ ಆಯೋಗ ಮತ್ತು ನ್ಯಾಯಾಂಗದ ವಿರುದ್ಧ ಅಷ್ಟೇ ಅಲ್ಲ, ಸಂಸದೀಯ ಪ್ರಜಾಪ್ರಭುತ್ವದ ವಿರುದ್ಧವೇ ಜನ ದಂಗೆ ಏಳುವ ರೀತಿಯಲ್ಲಿ ಪ್ರಚೋದನೆ ಮಾಡ್ತಾ ಹೋದ್ರೆ ಅದರ ಪರಿಣಾಮ ಏನಾದೀತು ಅಂತ ಅವರು ಗಂಭೀರವಾಗಿ ಆಲೋಚನೆ ಮಾಡಬೇಕು. ಮೊದಲು 2 ವರ್ಷಗಳ ಕಾಲ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳ ವಿರುದ್ಧ ದೊಡ್ಡ ವಾಗ್ದಾಳಿ ನಡೆಸ್ತಾ ಬಂದ್ರು ಅವರು ಮತ್ತು ಇಂಡಿಯಾ ಮೈತ್ರಿಕೂಟದ ಅವರ ಮಿತ್ರ ಪಕ್ಷದ ನಾಯಕರುಗಳು. ಆಗ್ಲೂ ಕೂಡ ಚುನಾವಣಾ ಆಯೋಗ ಯಾವತ್ತೂ ಮುಚ್ಚುಮರೆ ಇಲ್ಲದಾನೆ ಬನ್ನಿ ಅವ್ರನ್ನೆಲ್ಲರನ್ನೂ ಆಹ್ವಾನಿಸಿತ್ತು. ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳನ್ನ ತನ್ನ ಕಚೇರಿಗೆ ಆಹ್ವಾನಿಸ್ಬಿಟ್ಟು ಅವ್ರ ಎದುರಿಗೇನೆ ಒಂದು ಪ್ರಾತ್ಯಕ್ಷಿಕೆ ನಡೆಸ್ತು, ಒಂದು ಡೆಮಾನ್ಸ್ಟ್ರೇಷನ್ ಕೊಡ್ತು. ನೋಡಿ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ನಲ್ಲಿ ನಿಮಗೆ ಇರುವ ಸಂದೇಹಗಳನ್ನ ಬಗೆಹರಿಸ್ಕೊಳ್ಳಿ, ಇದರ ಒಟ್ಟಾರೆ ಈ ತಂತ್ರಜ್ಞಾನವನ್ನ ಅರ್ಥ ಮಾಡ್ಕೊಳ್ಳಿ, ಅದ್ರಲ್ಲಿ ಏನಾದ್ರು ಸಂದೇಹ ಇದ್ರೆ ಎತ್ತಿ ತೋರಿಸಿ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಗಳಲ್ಲಿ ಹಾಜರಾಗ್ಲೇ ಇಲ್ಲ, ಜಾರ್ಕೊಂಡ್ಬಿಟ್ರು. ಈ ರೀತಿ ಬೇಕಾಬಿಟ್ಟು ಹೇಳಿಕೆ ಕೊಡೋದು, ಅದಕ್ಕೆ ಸಂಬಂಧಪಟ್ಟ ಪುರಾವೆ ಬದುಕಿಸ್ಲಿ ಅಂತ ಯಾವ್ದಾದ್ರದ್ದು ಸಂವಿಧಾನಾತ್ಮಕ ಸಂಸ್ಥೆ ಕರೆದಾಗ ಅಲ್ಲಿ ಹೋಗೋದೇ ಇಲ್ಲ. ಈ ಮತಗಳ್ಳತನಕ್ಕೆ ಸಂಬಂಧಪಟ್ಟಂತ ಚುನಾವಣಾ ಆಯೋಗ 2 ಬಾರಿ ಪತ್ರ ಬರೆದು ಆಹ್ವಾನಿಸಿದ್ರು ಕೂಡ ಅಲ್ಲಿ ಹೋಗ್ತಾ ಇಲ್ಲ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ಕೂಡ ನಡೀತಾ ಇರುವಾಗ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ಬಂದು ಪ್ರತಿಭಟನೆ ಮಾಡೋರಿದ್ದಾರೆ. ಇದೆಲ್ಲವೂ ಕೂಡ ತಾವೇ ಅನಾಹುತಕ್ಕೆ ಆಹ್ವಾನಿಸ್ಕೊಳ್ತಾ ಇದ್ದಾರೆ. ದೇಶಾದ್ಯಂತ ಅರಾಜಕತೆಗೆ ಆಹ್ವಾನ ನೀಡ್ತಾ ಇದ್ದಾರೆ. ದಯಮಾಡಿ ಹೀಗೆ ಮಾಡದೇ ಇರಲಿ. ಪ್ರಜಾತಂತ್ರ ಪ್ರೇಮಿ ಜವಾಹರ್ಲಾಲ್ ನೆಹರು ಅವರ ಮರಿ ಮೊಮ್ಮಗ ಈ ರೀತಿ ಬಾಲಿಶತನದ ಹೇಳಿಕೆಗಳಿಂದ ನಾಗರಿಕ ದಂಗೆಗೆ ಆಹ್ವಾನ ನೀಡ್ತಾ ಇರೋದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಅಂತ ಇತರ ಎಲ್ಲ ರಾಜಕೀಯ ಪಕ್ಷಗಳ ಪ್ರಜ್ಞಾವಂತ ನಾಯಕರಿಗೆ ಅರಿಕೆ ಮಾಡ್ಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.